ಎಲ್ರಿಗೂ ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಮ್ಮ ಬ್ಯಾಚುಲರ್ಸ್ ಕಿಚನ್ಗೆ ವೆಲ್ಕಮ್ ಬ್ಯಾಕ್. ನಾನಿವಾಗ ಊರಲ್ಲಿದ್ದೀನಿ. ಸೊ ನಮ್ಮನೆಯವರಿಗೋಸ್ಕರ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ, ಪುಲಾವ್. ಅದಕ್ಕೆ ವೆಜಿಟೇಬಲ್ಸ್, ಆನಿಯನ್ನು, ಟೊಮೆಟೊ, ಪೊಟ್ಯಾಟೊ, ಬಟಾಣಿ, ಆಮೇಲೆ ಕ್ಯಾರೆಟ್ ಮತ್ತು ಬೀನ್ಸ್ ತೊಗೊಂಡಿದ್ದೀನಿ. ಮಸಾಲೆಗೋಸ್ಕರ ಅರ್ಧ ಕಡ್ಡಿ ಕೊಕೊನಟ್ಟು, ಆಮೇಲೆ 1 ಸ್ಪೂನು ಕೊತ್ತಂಬರಿ, 1 ಸ್ಪೂನ್ ಪೆಪ್ಪರು, ಚಕ್ಕೆ ಲವಂಗ ಅದೆಲ್ಲ ಹಾಕ್ಬಿಟ್ಟು 5-6 ಹಸಿಮೆಣಸು ಹಾಕಿದ್ದೀನಿ. ಮಸಾಲೆಗೆ ಪುದೀನ, ಕೊತ್ತಂಬರಿ, ಜಿಂಜರ್, ಗಾರ್ಲಿಕ್ಕು ಇಷ್ಟನ್ನು ತೊಗೊಂಡ್ಬಿಟ್ಟು ಗ್ರೈಂಡ್ ಮಾಡಿ ಮಸಾಲ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಆಯಿಲ್ ಹಾಕಿ ಪಲಾವ್ ಎಲೆ, ಚಕ್ಕೆ ಸ್ವಲ್ಪ, ಆಮೇಲೆ ಲವಂಗ, ಏಲಕ್ಕಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಆನಿಯನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಹೊತ್ತು ಬಾಡಿಸ್ಕೊಂಡೆ. ಅದಾದಮೇಲೆ ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಆಗೋ ತನಕ ವೆಯ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆನಿಯನ್ ಫ್ರೈ ಆಗ್ತಿದ್ದಂಗೆ ಟೊಮೆಟೊನ ಆ್ಯಡ್ ಮಾಡಿಕೊಂಡೆ. ಸೊ ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಟೊಮೆಟೊ ಆ್ಯಡ್ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ಬಾಡಿಸ್ಕೊಂಡು ಅದು ಸ್ವಲ್ಪ ಫ್ರೈ ಆಗೋ ತನಕ ವೆಯ್ಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ರೆಡಿ ಮಾಡ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡಿದೆ. ಮಸಾಲ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಬಿಡ್ಬೇಕು. ಮಸಾಲೆದು ಹಸಿ ವಾಸನೆ ಹೋಗೋ ತನಕನೂ ನಾವು ಅದನ್ನು ಬಾಡಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ಪುದೀನ ಮತ್ತು ಕಾಯಿದು ಹಸಿ ವಾಸನೆ ಒಂಥರ ಮುಖಕ್ಕೆ ಹೊಡೆದಂಗೆ ಇರುತ್ತೆ. ಸೊ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಒಳ್ಳೆಯದು. ನಾನಿಲ್ಲಿ ಮಿಕ್ಸಿ ಜಾರ್ದು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ತೊಳೆದು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಚೆನ್ನಾಗಿ ಬಾಡಿಸ್ಕೊಂಡು ಅದು ಚೆನ್ನಾಗಿ ಫ್ಲೇವರ್ ಬಿಡೋ ತನಕನೂ ಬಾಡಿಸ್ಕೊತಿದ್ದೀನಿ. ಅದಾದಮೇಲೆ ಉಳಿದಿರೋ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಪೊಟ್ಯಾಟೊ, ಬೀನ್ಸ್ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ. ಬೇಕಿದ್ದರೆ ಕಾಲಿಫ್ಲವರು, ಕ್ಯಾಪ್ಸಿಕಮ್ ಎಲ್ಲ ಆ್ಯಡ್ ಮಾಡ್ಕೋಬೋದು. ನಾನು ಇಷ್ಟೇ ತೊಗೊತಾ ಇದ್ದೀನಿ. ವೆಜಿಟೇಬಲ್ಸ್ ಜೊತೆನೇ ಬಟಾಣಿನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಟಾಣಿನ ಹಿಂದಿನ ದಿನ ರಾತ್ರಿಯೇ ನೆನೆ ಹಾಕೋಕ್ಕಿಟ್ಟಿದ್ದೆ. ಸೊ ಅದನ್ನು ಬೆಳಗ್ಗೆ ಡೈರೆಕ್ಟಾಗಿ ಈ ವೆಜಿಟೇಬಲ್ಸ್ ಜೊತೆನೇ ಹಾಕಿದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಸೊ ನೈಟೇ ಹಾಕಿದ್ದೆ. ಇವಾಗ ನಾನು ಬಟಾಣಿನ ಆ್ಯಡ್ ಮಾಡಿಕೊಂಡೆ. ಸೊ ಅದಾದಮೇಲೆ ಚೆನ್ನಾಗಿ ಬಾಡಿಸ್ಕೊಂಡೆ. ವೆಜಿಟೇಬಲ್ಸ್ನ ಮಸಾಲೆ ಜೊತೆ ಬಾಡಿಸ್ಕೊಳ್ಳೋದ್ರಿಂದ ಮಸಾಲದ್ದು ಫ್ಲೇವರ್ಸ್ ಎಲ್ಲ ವೆಜಿಟೇಬಲ್ಸ್ಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಸೊ ಸ್ವಲ್ಪ ಹೊತ್ತು ವೆಜಿಟೇಬಲ್ಸ್ನ ಮಸಾಲೆ ಜೊತೆ ನಾನು ಬಾಡಿಸ್ಕೊಂಡೆ. ನೆಕ್ಸ್ಟ್ ನಾನು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಮತ್ತು ವೆಜಿಟೇಬಲ್ಸು ಬಾಯ್ಲ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರು ಆ್ಯಡ್ ಮಾಡಿಕೊಂಡೆ. ಅದಾದಮೇಲೆ ಕುಕ್ಕರ್ದು ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಹಾಕಿಬಿಟ್ಟು ಸ್ವಲ್ಪ ಹೊತ್ತು 2 ವಿಷಲ್ ಆಗೋ ತನಕ ಬಿಟ್ಬಿಟ್ಟೆ. ಇವಾಗ ಕುಕ್ಕರ್ ಓಪನ್ ಮಾಡಿ ನೋಡಿದಾಗ ವೆಜಿಟೇಬಲ್ಸ್ ಚೆನ್ನಾಗೇ ಬೆಂದಿದೆ. ನಾನು 2.5 ಕಪ್ ಅಕ್ಕಿನ ತೊಗೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಆ್ಯಡ್ ಮಾಡಿದೆ. ಸೊ 5 ಕಪ್ ನೀರು ಹಾಕಬೇಕಿತ್ತು, ಬಟ್ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡೆ, ಬಿಕಾಸ್ ಆಲ್ರೆಡಿ ವೆಜಿಟೇಬಲ್ಸ್ಗೆ ನೀರು ಹಾಕಿದ್ದೆ. ಉಪ್ಪು ಕರೆಕ್ಟ್ ಇದೆ ಅಂತ ನೋಡಿ ಬೇಕಿದ್ರೆ ಹಾಕ್ಕೋಬೋದು. ನಾನು ಸರಿಯಾಗೇ ಇತ್ತು. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡೆ. ನೆಕ್ಸ್ಟು ಕುಕ್ಕರ್ನ ಕ್ಲೋಸ್ ಮಾಡಿ 1 ವಿಷಲ್ ಹಾಕಿಸಿದೆ. ಅದಾದಮೇಲೆ ಚೆನ್ನಾಗೇ ಆಗಿತ್ತು ಪುಲಾವ್. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗೇ ಆಗಿದೆ. ಸೊ ಈ ಥರ ಚೆನ್ನಾಗಿರೋ ರೆಸಿಪೀಸ್ ಬೇಕಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.